ಸೊ ಹಾಯ್ ಹೆಲೋ. ಸೊ ನಾನಿವತ್ತು ಮನೆಯಲ್ಲಿ ಲಾವಾ ಕೇಕ್ ಮಾಡ್ತಾಯಿದ್ದೀನಿ. ಲಾಸ್ಟ್ ವ್ಲಾಗಲ್ಲಿ ನೋಡಿರ್ತೀರ, ನಾನು ಫ್ರೆಂಡ್ ಜೊತೆ ಡೊಮಿನೋಸಲ್ಲಿ ಹೋಗಿದ್ದೆ. ಆವಾಗ ಅದು ಲಾವಾ ಕೇಕ್ ನಾನು ತಿಂದಿದ್ದೆ. ಸೊ ಇದನ್ನು ಮಾಡಲೇಬೇಕು ಅಂತ ನನ್ನ ತಲೆಯಲ್ಲಿ ಕುಂತಿತ್ತು. ಸೊ ಮಾಡೋಣ ಅಂತ ಇವತ್ತು ಫೈನಲಿ ಮಾಡ್ತಾಯಿದ್ದೀವಿ. ಆ್ಯಂಡ್ ಟೇಸ್ಟ್ ಅಂತೂ ಸೇಮ್ ಟು ಸೇಮ್ ಇತ್ತು. ಯಾಕಂದರೆ ನಾನು ತಿಂದು ಡಿಫ್ರೆಂಟ್ ಒಂದು 2 ಡೇಸ್ 3 ಡೇಸ್ ಅಷ್ಟೇ ಆಗಿತ್ತು. ಆ್ಯಂಡ್ ನಾನು ಟ್ರೈ ಮಾಡಿದಾಗ ಇದು ನಿಜವಾಗ್ಲೂ ಅದೇ ಟೇಸ್ಟ್ ಇತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಇದಕ್ಕೇನು ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ. ಆ್ಯಂಡ್ 2 and 3 ಐಟಮ್ಸ್ ಬೇಕು ಅಷ್ಟೇ. ಸೊ ನಮ್ಮ ತಮ್ಮ ತಿಂತಾ ಇದ್ನಲ್ಲ, ಇವ್ನು ನನ್ನ ಕಸಿನ್ ತಮ್ಮ. ಸೊ ಅವನು ತಿನ್ನುವಾಗ ನಾನು ಸಡನ್ನಾಗಿ ಕ್ಯಾಮ್ರಾ ಇಟ್ಟ ತಕ್ಷಣ ಅವ್ನು ನೋಡಿ ನಗ್ತಾ ಇದ್ದ. ಸೊ ಇವಾಗ ನೋಡಿ ನಾನು ಅದು ಐಟಮ್ನ ತರಿಸೋಣ ಅಂತ ಅವನು ಆನ್ಲೈನ್ ನೋಡ್ತಾ ಇದ್ದಾನೆ. ಸೊ ಟೈಮ್ ನೋಡಿ 12:30 ಆಗ್ತಿದೆ ನೈಟು. ಸೊ ನಾವು ನೈಟಲ್ಲಿ ಇದನ್ನು ನನ್ನ ಕಸಿನ್ ತಮ್ಮ ನಾನು ಮಾಡ್ತಾಯಿದ್ದೀವಿ. ಸೊ ಫ್ಲಿಪ್ಕಾರ್ಟಲ್ಲಿ 10 ಮಿನಿಟ್ಸಲ್ಲಿ ಅವನು ಫಸ್ಟು ಚಾಕ್ಲೇಟು ಆ್ಯಂಡ್ ನಾವು ಹ್ಯಾಡ್ ಆ್ಯಂಡ್ ಸಿಕ್ ಬಿಸ್ಕಿಟ್ನ ಯೂಸ್ ಮಾಡಿದ್ದೀವಿ. ನೀವು ಯಾವುದು ನಿಮ್ಗೆ ಅಕಾರ್ಡಿಂಗ್ ನೀವು ಯೂಸ್ ಮಾಡ್ಕೋಬೋದು. ಇದೇ ಬಿಸ್ಕಿಟ್ ಅಂತ ಏನಿಲ್ಲ, ಕ್ರೀಮ್ ಬಿಸ್ಕಿಟನ್ನು ಯೂಸ್ ಮಾಡ್ಕೋಬೋದು. ಓರಿಯೋ ಬಿಸ್ಕಟ್, ಓರಿಯೋ ಬಿಸ್ಕೆಟು ಎಲ್ಲ ಕೂಡ ನೀವು ಯೂಸ್ ಮಾಡ್ಕೋಬೋದು. ಹ್ಯಾಡ್ ಆ್ಯಂಡ್ ಸಿಕ್ ಅಂತ ಏನಿಲ್ಲ. ಸೊ ನಮಗೆ ಇದು ನೋಡೋಣ, ಟ್ರೈ ಮಾಡೋಣ ಅಂತ ಹ್ಯಾಡ್ ಆ್ಯಂಡ್ ಸಿಕ್ ಬಿಸ್ಕೆಟ್ನ ನಾವು ಆರ್ಡ್ರ್ ಮಾಡ್ಕೊಂಡಿದ್ವಿ. ಸೊ ನಾವು ಇದು ಫ್ಲಿಪ್ಕಾರ್ಟಲ್ಲಿ ನೈಟ್ ಹೊತ್ತು ಆರ್ಡ್ರ್ ಮಾಡ್ಕೊಂಡಿದ್ವಿ. ಸೊ ಜಸ್ಟ್ ಇನ್ನೂ ಹಾಫ್ ಆನ್ ಅವರ್ ಆದರೆ ಕ್ಲೋಸ್ ಆಗಿಬಿಡೋದು. ಸೊ ಅದಕ್ಕೆ ನಾವು ಡೈರಿ ಮಿಲ್ಕ್ ಚಾಕ್ಲೇಟು 100 ರುಪೀಸ್ದು ತರಿಸಿದೆ. ಆ್ಯಂಡ್ 2 ಬಿಸ್ಕೆಟ್ ಪ್ಯಾಕೆಟ್ನ ತರಿಸಿದ್ವಿ. ಸೊ ಫಸ್ಟು ನಾನು ಈ ಬಾಕ್ಸಲ್ಲೇ ಮಾಡೋಣ ಅಂತ ಇದ್ದೆ, ಬಟ್ ಡ್ರಾಪ್ ಮಾಡಿದ್ವಿ. ಸೊ ಫಸ್ಟು ಬಿಸ್ಕೆಟ್ನ ನಾವು ಇವಾಗ ಸಣ್ಣಾಗಿ ಮಿಕ್ಸಿಯಲ್ಲಿ ಹಾಕಿ ಸಣ್ಣ ಮಾಡ್ಕೊಳ್ಳೋಣ. ಸೊ ಇನ್ನೊಂದು ಕಡೆ ನಾನು ಚಾಕ್ಲೇಟ್ನ ಮೆಲ್ಟ್ ಮಾಡ್ಕೊತಾ ಇದ್ದೀನಿ. ನೀವು ಡಾರ್ಕ್ ಚಾಕ್ಲೇಟ್ ಕೂಡ ಯೂಸ್ ಮಾಡ್ಬೋದು. ನಾನು ಡೈರಿ ಮಿಲ್ಕ್ ಚಾಕ್ಲೇಟ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ಫಸ್ಟ್ ನಾನು ಮೈಕ್ರೋವೇವಲ್ಲಿ ಇಟ್ಬಿಟ್ಟು ಒಂದು 30 ಸೆಕೆಂಡ್ಗೋಸ್ಕರ ಅದನ್ನು ಮೆಲ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಮೆಲ್ಟ್ ಆದಮೇಲೆ ಸ್ವಲ್ಪ ಹಾಲಾಗ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಕಡೆ ಬಿಸ್ಕೆಟ್ ಕೂಡ ಸಣ್ಣ ಆಗಿದೆ. ಸೊ ಅದರಲ್ಲಿ ನಾನು ಬೇಕಿಂಗ್ ಸೋಡಾ ಆ್ಯಂಡ್ ಕೋಕೋ ಪೌಡ್ರನ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಹಾಲು ಹಾಕಿ ನಾವೇನು ಮಾಡ್ತಾಯಿದ್ದೀವಿ, ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಚೆನ್ನಾಗೆ. ಸೊ ಡೈರೆಕ್ಟ್ ಹಾಲು ಹಾಕಬೇಡಿ, ಸ್ವಲ್ಪ ತೆಳು ಆದ್ರೂ ಚೆನ್ನಾಗಿರಲ್ಲ, ಸ್ವಲ್ಪ ಥಿಕ್ನೆಸ್ ಇರಬೇಕು. ಸೊ ಫಸ್ಟು ನಾವು ಬಿಸ್ಕೆಟು ಅದು ಏನೋ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಸೊ ಅದು ಹಾಕಿಬಿಟ್ಟು ಆಮೇಲೆ ಚಾಕ್ಲೇಟ್ದು ನಾವು ಏನು ಮೆಲ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ನಾವು ಮಿಡಿಲಲ್ಲಿ ಹಾಕ್ತಾಯಿದ್ದೀವಿ. ಸೊ ಅದನ್ನು ಗಟ್ಟಿ ಇರಬೇಕು. ಆ್ಯಂಡ್ ಬಿಸ್ಕೆಟ್ದು ನಾವು ಏನು ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಅದು ಕೂಡ ಸ್ವಲ್ಪ ಗಟ್ಟಿಯಾಗಿರಬೇಕು, ತುಂಬ ತೆಳುವಾಗಿ ಮಾಡ್ಕೊಬೇಡಿ. ಸೊ ಚಾಕ್ಲೇಟ್ನ ಚೆನ್ನಾಗಿ ಹಾಕಿಬಿಟ್ಟು ಸೊ ಚೆನ್ನಾಗಿ ಸ್ಪ್ರೆಡ್ ಮಾಡ್ತಾಯಿದ್ದೀವಿ ಒಳಗೆ. ಸೊ ಫಸ್ಟು ನಾನು ಬಟ್ರ್ ಪೇಪರ್ ಇರಲಿಲ್ಲ ನನ್ನ ಹತ್ರ, ಅದಕ್ಕೆ ನಾನು ಚೆನ್ನಾಗೆ ಬಟ್ರನ್ನ ಅದನ್ನು ನನ್ನ ಹತ್ರ ಕಾಚಿದು ಇತ್ತಲ್ವ, ಮೈಕ್ರೋವೇವಲ್ಲಿ ನಡೆಯುತ್ತೆ. ಸೊ ಅದಕ್ಕೆ ನಾವು ಚೆನ್ನಾಗಿ ಹಚ್ಬಿಟ್ಟು ಸೊ ಕೆಳಗೆ ಮೇಲೆ ನಾವು ಬಿಸ್ಕಿಟ್ ಪೇಸ್ಟ್ನ ನಾವು ಹಾಕಿಬಿಟ್ಟು ಒಂದು 2 ಮಿನಿಟ್ಸು ಅಷ್ಟೇ ಮೈಕ್ರೋವೇವಲ್ಲಿ ಬೇಕ್ ಮಾಡಿರೋದು. 2 ಮಿನಿಟ್ಸಲ್ಲಿ ರೆಡಿ ಆಯಿತು ಈ ಲಾವಾ ಕೇಕು. ಆ್ಯಂಡ್ ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡಿ ನೋಡಿ. ಔಟ್ಸೈಡು ನೀವು 100 ರುಪೀಸ್ಗೆ ಒಂದು ಸ್ವಲ್ಪ ಇಷ್ಟೇ ಸಿಗುತ್ತೆ. ನೀವು ನೋಡಿ ಮನೆಯಲ್ಲಿ ಎಷ್ಟೊಂದು ಮಾಡಿ ತಿನ್ಬೋದು. ಇದು ಜಸ್ಟ್ ಒಂದು 50-60 ರುಪೀಸಲ್ಲೇ ಈ ಲಾವಾ ಕೇಕ್ ರೆಡಿ ಆಯಿತು ಮನೆಯಲ್ಲಿ. ಆ್ಯಂಡ್ ಹೆಲ್ದಿ ಕೂಡ ಇರುತ್ತೆ. ಸೊ ಕೇಕ್ನ ಇವಾಗ ಇಟ್ಬಿಟ್ಟು ನಾನು ಬರೀ ಜಸ್ಟ್ ಒಂದು 2 ಮಿನಿಟ್ಸ್ಗೋಸ್ಕರ ಇದನ್ನು 30 ಈ ಥರ ಇಟ್ಕೊಂಡು ನೋಡ್ಕೊಂಡು ಮಾಡ್ತಾಯಿದ್ವಿ, ಫಸ್ಟ್ ಟೈಮ್ ಅಲ್ವಾ. ಸೊ ಅದಕ್ಕೆ ಆ್ಯಂಡ್ ಫೈನಲಿ ಇವಾಗ ಬರೀ 2 ಮಿನಿಟ್ಸಲ್ಲಿ ಆಯಿತು. ಸೊ ನೋಡಿ ಎಷ್ಟು ಸ್ಪಾಂಜಿ ಆಗಿತ್ತು. ಬೇಕಿಂಗ್ ಸೋಡಾ ಎಲ್ಲ ನೋಡ್ಕೊಂಡು ಮಾಡಿ. ಸೊ ನೋಡಿ ಫೈನಲಿ ನೋಡಿ ಎಷ್ಟು ಚೆನ್ನಾಗಾಗಿದೆ. ಆ್ಯಂಡ್ ಮಿಡಿಲಲ್ಲಿ ಫುಲ್ಲು ಚಾಕ್ಲೇಟ್ ಆಗಿತ್ತು. ತುಂಬ ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿ ಟೇಸ್ಟ್ ಆಗಿತ್ತು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಏನು ಮಾಡಬೇಕು ಗೊತ್ತಲ್ವಾ, ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ಆ್ಯಂಡ್ ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ. ಆ್ಯಂಡ್ ವಿಡಿಯೋ ನಿಮಗೆ ಹೇಗೆ ಅನಿಸ್ತಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಆ್ಯಂಡ್ ಮತ್ತೆ ನಾನು ಇದೇ ಥರ ವೀಡಿಯೋಸ್ನ ನಿಮಗೋಸ್ಕರ ತೊಗೊಂಡು ಬರ್ತಾಯಿದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್ ಆ್ಯಂಡ್ ಟೇಕ್ ಕೇರ್.